ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನನ್ನ ಮಾರ್ನಿಂಗ್ ರೋಟೀನ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನ, ಆದರೆ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ನನ್ನ ರೋಟೀನ್ ಅನ್ನೋದಕ್ಕಿಂತ ಇದು ನಾವು ಕಾಮನಾಗಿ ನಮ್ಮೆಲ್ಲ ರೋಟೀನ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಎದ್ದಾಗಿಂದ ನನ್ನ ರೋಟೀನ್ ಹೇಗಿರುತ್ತೆ, ರಿಯಲ್ ಮಾರ್ನಿಂಗ್ ರೋಟೀನ್ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ, ಯಾಕೆಂದರೆ ಸ್ಕೂಲ್ ರಜಾ ಇತ್ತು. ಬೇಗ ಎದ್ದೇಳೋ ಅಂಥದ್ದಿಲ್ಲ. ಸ್ಕೂಲ್ ರಜಾ ಇದ್ದರೆ ಯೂಶ್ವಲಿ 1 ಅವರ್ 2 ಅವರ್ ಲೇಟಾಗೇ ಎದ್ದೇಳ್ತೀನಿ. ಹಾಗಾಗಿ ವ್ಲಾಗು ಕೂಡ ಮಾಡ್ಕೋಬೋದು ಆರಾಮಾಗಿ. ಗಡಿಬಿಡಿ ಇರಲ್ಲ ಅಂತ. ಸ್ಕೂಲ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ವ್ಲಾಗ್ ಮಾಡ್ಕೊಳೋದು, ಬಟ್ ರಜಾ ಇದ್ದಾಗ ಕಾಮಾಗಿ ಇವತ್ತು ವೀಡಿಯೋ ಮಾಡ್ಕೋಣ ಅಂತ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಾಮಾಗೆ ಎದ್ದು ಇವಾಗ ಫಸ್ಟ್ ನಾನು ಮಾಡೋದು ಬಂದುಬಿಟ್ಟು ರೈಟ್ ಸೈಡ್ ಎದ್ದೇಳ್ತೀನಿ. ರೈಟ್ ಸೈಡ್ ಇದ್ದು ಇದು ಕಾಮನಾಗಿ ನೀವೆಲ್ಲ ಮಾಡೋ ಅಂಥದ್ದೇ, ಬಟ್ ನನ್ನ ರೋಟಿನಲ್ಲಿ ನಾನು ಇದನ್ನು ಶೇರ್ ಮಾಡ್ಕೋಬೇಕಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ರೈಟ್ ಸೈಡ್ ಎದ್ದು ನೆಕ್ಸ್ಟು ಕೈನ ರಬ್ ಮಾಡಿಬಿಟ್ಟು ಕಣ್ಣಿಗೆ ಮುತ್ಕೊಂಡು, ಹಾಗೆ ನಾನು ತಕ್ಷಣ ಮತ್ತು ಅಲ್ಲಿ ರೂಮಲ್ಲಿ ಫೋಟೋ ಹಾಕಿದ್ದೀವಿ, ಒಂದು ದೇವ್ರ ಫೋಟೋ. ಆ ಫೋಟೋನ ನೋಡಿ ಅಲ್ಲೇ ನಮಸ್ಕಾರ ಮಾಡ್ಕೊತೀವಿ ಬೆಡ್ ಮೇಲೆ. ಅದಾದ ನಂತರ ಇಳಿದ್ಬಿಟ್ಟು ನೆಕ್ಸ್ಟ್ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ಟ್ರೆಚಸ್ನ ಮಾಡ್ತೀನಿ. ಇದು ಒಳ್ಳೆಯದು ಸ್ಟ್ರೆಚಸ್ ಮಾಡೋದು, ಯಾಕೆಂದರೆ ನಮ್ಮ ಬಾಡಿ ಫುಲ್ಲು ಮಲಗಿಬಿಟ್ಟಿರ್ತೀವಲ್ವ ನೈಟೆಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗೋದಕ್ಕೆ ಹಾಗೆ ಫ್ರೀ ಆಗೋದಕ್ಕೆ ಬಾಡಿ ಅನ್ನೋದು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡಿಬಿಟ್ಟು ಕಾಮಾಗಿ ನಿಧಾನವಾಗಿ ಎದ್ದೇಳ್ತೀನಿ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ನಾವು ಬೆಡ್ ಮೇಲೆ ಇರೋದು ತುಂಬ ಬೆಟರ್ ಅಂತ ಹೇಳ್ಬೋದು. ಅಯ್ಯೋ ಟೈಮ್ ಆಯಿತು ಅಂತ ಎದ್ದೇಳೋದು, ಗಾಬರಿಯಿಂದ ಓಡೋಗೋದು, ಬೇಗ ಬೇಗ ಹೋಗಿ ಕೆಲಸ ಮಾಡೋದು, ಆ ಥರ ಮಾಡಬಾರ್ದು ಯಾವತ್ತೇ ಆಗಲಿ. ಕಾಮಾಗಿ ನಿಧಾನವಾಗಿ ಸ್ವಲ್ಪ ಹೊತ್ತು ಇನ್ನೂ ನಿದ್ದೆ ಇರುತ್ತೆ ನಮಗೆ. ಆ್ಯಕ್ಚುಲಿ ಎಷ್ಟೊತ್ತು ಮಲ್ಕೊಂಡ್ರು ಸಾಲದು, ಇನ್ನೂ ಮಲ್ಕೋಣ ಅಂತ ಅನಿಸ್ತಾನೆ ಇರುತ್ತೆ ಈ ಚಳಿಯಲ್ವಾ. ಹಾಗಾಗಿ ನಿಧಾನವಾಗಿ ಎದ್ದು ಕೈ ಉಜ್ಜಿ ಕಣ್ಣುಜ್ಕೊಂಡು ಕಾಮಾಗಿ ಸ್ವಲ್ಪ ಸ್ಟ್ರೆಚಸ್ ಮಾಡೋದ್ರಿಂದ ಆ್ಯಕ್ಟಿವ್ ಆಗ್ತೀವಿ. ಆಮೇಲೆ ಅದಾದ ನಂತರ ನಾವು ಫಸ್ಟ್ ಫ್ರೆಶ್ ಅಪ್ ಆಗಬೇಕಾಗುತ್ತಲ್ವ. ಫ್ರೆಶ್ ಅಪ್ ಆಗೋದ್ರಿಂದನೇ ನಮ್ಮ ಮೂಡು ಚೆನ್ನಾಗಿರೋದು, ಆ್ಯಕ್ಟಿವ್ ಆಗಿರೋದಿಲ್ಲ ಅಂದರೆ ನಾನು ನಿದ್ದೆ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ವಾಶ್ರೂಮ್ ಬಂದುಬಿಟ್ಟು ಮುಖ ತೊಳ್ಕೊಂಡ್ಬಿಡ್ತೀನಿ ತಣ್ಣೀರಲ್ಲಿ. ಆ್ಯಕ್ಚುಲಿ ಸಖತ್ ಚಳಿ ಇರುತ್ತೆ, ಬಟ್ ನನಗೆ ಹೆವಿ ನಿದ್ದೆ ಇರುತ್ತೆ. ಹಾಗಾಗಿ ತಣ್ಣೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ ಮುಖನ. ಬ್ರಷ್ ಮಾಡಿ ಫಸ್ಟ್ ತಣ್ಣೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಆ ನಿದ್ದೆ ಎಲ್ಲ ಹೊರ್ಟೋಗ್ಬಿಡುತ್ತೆ, ಮತ್ತು ಮಲ್ಕೊಂಡ್ರು ಕೂಡ ನಿದ್ದೆ ಬರಲ್ವಲ್ಲ. ಹಾಗಾಗಿ ಆ ರೀತಿ ಇದ್ದಾಗ ನಮಗೆ ನಮ್ಮ ಡೈಲಿ ರೊಟೀನ್ ಏನಿರುತ್ತೆ ಆರಾಮಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಲ್ಲಿ ತೊಳೀರಿ. ಬಿಸಿನೀರು ಅನ್ನೋದಕ್ಕಿಂತ ತಣ್ಣೀರಲ್ಲಿ ತೊಳೆಯೋದು ಬೆಟರು, ಯಾಕೆಂದರೆ ನಮ್ಮ ಮೈಂಡು ನಮ್ಮ ಬಾಡಿ ಆ್ಯಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ತಣ್ಣೀರಿಂದ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಚಳಿ ಅಂತಂದರೆ ಬಿಸಿನೀರಲ್ಲೇ ನೀವು ವಾಶ್ ಮಾಡ್ಕೋಬೋದು ಫೇಸು. ಬಟ್ ನಾನು ಫಸ್ಟು ಕೈಕಾಲು ಮುಖ ತೊಳ್ಕೊಂಡ್ಬಿಡ್ತೀನಿ ತಣ್ಣೀರಲ್ಲಿ ತೊಳ್ಕೊಂಡು ಬ್ರಷ್ ಮಾಡಿ. ನೆಕ್ಸ್ಟು ಇವಾಗ ನಾನೇನು ಮಲ್ಕೊಂಡಿದ್ನಲ್ವ ಅದು ಫಸ್ಟ್ ಬೆಡ್ಶೀಟೆಲ್ಲ ಮಡಚಿಟ್ಬಿಡ್ತೀನಿ. ಹಾಗೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನ್ನ ಪಕ್ಕದಲ್ಲಿ. ಅವಳು ಸ್ವಲ್ಪ ಲೇಟೇ ಎದ್ದೇಳೋದು, ಯೂಶ್ವಲಿ ಲೇಟೇ ಎದ್ದೇಳೋದು. ಕೆಲವೊಂದು ಸಲ ಬೇಗ ಎದ್ಬಿಡ್ತಾಳೆ, ಅವಳದು ಟೈಮಿಂಗ್ಸ್ ಇಲ್ಲ ಇಷ್ಟೊತ್ತಿಗೆ ಅಂತ. ಯಾವಾಗಂದರೆ ಅವಾಗ ಎದ್ದೇಳ್ತಾಳೆ. ಹೆಂಗಂದರೆ ಹಂಗೆ ಮಲಗಿಬಿಟ್ಟಿರ್ತಾರೆ ಮಕ್ಕಳಂತೂ. ಹೆಂಗೆ ಮಲಗಿಸಿದ್ರೆ ಹಂಗೆ ಇರೋದೇ ಇಲ್ಲ, ಹೆಂಗೋ ಬಂದುಬಿಟ್ಟಿರ್ತಾರೆ ಹತ್ತು ಕಡೆ ಎತ್ತು ಕಡೆ. ಅವಳು ಕೂಡ ನೀಟಾಗಿ ಮಲಗಿಸಿ ಹಾಗೆ ಇನ್ನು ಬಿದ್ದುಬಿಡ್ತಾಳಲ್ವ. ನಾನು ಪಕ್ಕದಲ್ಲಿದ್ದೆ ಇಷ್ಟೊತ್ತು, ನಾನು ಇರಲ್ಲ ಇನ್ನು. ಹಾಗೆ ದಿಮ್ಮನ್ನು ಕೂಡ ಅಡ್ಡ ಇಟ್ಟಿರ್ತೀನಿ, ಈ ಕಡೆಗೆ ಬಂದರೂ ಕೂಡ ಅವಳು ಬೀಳಬಾರ್ದು ಅಂತ ಅಂದ್ಬಿಟ್ಟು. ಅದಾದ ನಂತರ ಇಲ್ಲಿ ಬಂದು ನಾನಿವಾಗ ಫಸ್ಟು ದೇವ್ರಿಗೆ ಕೈ ಮುಗಿತೀನಿ, ಈ ದಿನ ಚೆನ್ನಾಗಿರಲಿ ಅಂತ. ಮತ್ತು ಹಾಗೆ ಸ್ವಲ್ಪ ದೇವ್ರಿಗೆ ಟ್ಯಾಂಕ್ಸ್ ಕೂಡ ಹೇಳ್ತೀನಿ, ದಿನ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಈ ರೀತಿ ಕೆಲವೊಂದಿರುತ್ತೆ ನಂದು, ಅದನ್ನು ದೇವ್ರ ಹತ್ರ ಕೈ ಮುಗಿದು ನೆಕ್ಸ್ಟ್ ನನ್ನ ದಿನಾನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಹಾಗೆ ಬೆಳಕಾಗಿತ್ತಲ್ವ, ಚೆನ್ನಾಗಿ ಕರ್ಟನ್ಸ್ ಎಲ್ಲ ತೆಗಿತಾ ಇದ್ದೀನಿ ಬೆಳಕು ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ನೀಟಾಗಿ ಕಿಟಕಿ ಎಲ್ಲ ಫುಲ್ ಕ್ಲೋಸ್ ಮಾಡೋದ್ರಿಂದ ಬೆಳಕಿರಲ್ಲ. ನೀಟಾಗಿ ಕರ್ಟನ್ಸ್ ಎಲ್ಲ ತೆಗೆದುಬಿಟ್ರೆ ನೀಟಾಗಿ ಬೆಳಕು ಬರುತ್ತೆ. ಚೆನ್ನಾಗಿ ಬೆಳಕಾಗಿತ್ತು. ಹಾಗೆ ಬಿಸಿಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಆ್ಯಕ್ಚುಲಿ ಡೈಲಿ ಎದ್ದಾಗ ಇನ್ನೂ ಫುಲ್ ಕತ್ಲೆ ಇರೋದು. ನನಗಂತೂ ಫ್ರೆಶ್ ಅಪ್ ಅಂತಲೇ ಅನಿಸ್ತಿರ್ಲಿಲ್ಲ. ನನಗೆ ಈ ಥರ ಬೆಳಕು ಬಂದಿದ್ರೆ ಮತ್ತು ಸುರೋಟೋ ಟೈಮಲ್ಲಿ ಬಿಸಿಲೆಲ್ಲ ಇದ್ರೆ ಒಂಥರ ತುಂಬ ಆ್ಯಕ್ಟಿವ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೊದಲು ಆಚೆಗೆ ಬಂದುಬಿಡ್ತೀನಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರೋಣ ಅಂತ. ವಿಟಮಿನ್ ಡಿ ಅಂತೂ ನಮಗೆ ತುಂಬ ಮುಖ್ಯ. ಹಾಗಾಗಿ ಎಷ್ಟೊತ್ತಾಗುತ್ತೋ ಅಷ್ಟು
ಹೊತ್ತು ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸು ನಾವು ಬಿಸಿಲಲ್ಲಿರೋದು ತುಂಬ ಮುಖ್ಯ. ನಮಗೆ ಅದರಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಎಳೆ ಬಿಸಿಲು ತೊಗೊಳೋದ್ರಿಂದ ನಮಗೆ ತುಂಬಾ ಬೇಕು. ವಿಟಮಿನ್ ಡಿ ಡಿಫಿಷಿಯನ್ಸಿ ಬಂದುಬಿಡುತ್ತೆ ಇಲ್ಲ ಅಂದರೆ. ಹಾಗಾಗಿ ಮಿಸ್ ಮಾಡಿದೆ ಅಂತ ತೊಗೊಂಡು ಸ್ವಲ್ಪ ಹೊತ್ತು ಆವಾಗ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಅಲ್ಲಿಂದ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಹೇಳ್ಬೋದು. ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಕಾಮಾಗಿ ನಿಧಾನವಾಗಿ ಎಲ್ಲ ಕೆಲಸಗಳು ನಡೀತಾ ಇದೆ. ಬಟ್ ಇದೇ ರೀತಿಯಾಗಿ ದಿನ ಇರುತ್ತೆ ಅಂತಲ್ಲ. ಕೆಲವೊಂದು ಸಲ ಈ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ತಿಂಡಿ ಮಾಡೋಕ್ಕೆ ಹೊರಟ್ಬಿಟ್ಟಿರ್ತೀನಿ ಕಿಚನ್ಗೆ. ಆ ರೀತಿ ಇವತ್ತು ತಿಂಡಿ ಮಾಡೋ ಅಷ್ಟು ಬೇಗ ಏನಿರಲಿಲ್ವಲ್ಲ, ಹಾಗಾಗಿ ಕಾಮಾಗಿ ಕೆಲಸಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಹೆಂಗಸರು ಫಸ್ಟ್ ಕೆಲಸ ಮಾಡೋದೇನಪ್ಪ ಅಂತಂದರೆ ಮನೆ ಮುಂದೆ ಗುಡಿಸಿ ತೊಳೆದು ರಂಗೋಲಿ ಹಾಕೋಂಥದ್ದಲ್ವ, ಅದೇ ಕೆಲಸ ನಾನು ಕೂಡ ಮಾಡ್ಕೊತಾಯಿನಿ. ಫಸ್ಟ್ ಆ ಕೆಲಸ ಮುಗಿಸ್ಕೊಂಡು ನಂತರ ಹಾಗೆ ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು. ಏನು ಇವತ್ತೇನಾದರೂ ಒಂದು ಹೇರ್ ಪ್ಯಾಕ್ ಹಚ್ಕೋಣ ಅಂತ ಗೆಸ್ ಮಾಡಿದೆ. ಆಯಿಲ್ ಅಪ್ಲೈ ಮಾಡ್ಕೋಣ ಸಾಕು ಅಂತ ಅಂದ್ಕೊಂಡೆ. ಬಟ್ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಆನಿಯನ್ನು ಮತ್ತು ಅಲೋವೆರಾ ಜೆಲ್ನ ಹಾಕೊಳ್ಳೋಣ ಹೇರ್ ಪ್ಯಾಕ್ ಅಂತ ಮಾಡ್ಕೊತಾಯಿನಿ. ಮೆಂತ್ಯ ಏನು ಕೂಡ ನೆನೆಸಿರಲಿಲ್ಲ. ಮೆಂತ್ಯ ಬೇಡ, ಮೊನ್ನೆ ತಾನೇ ರೀಸೆಂಟಾಗಿ ಹಾಕ್ಕೊಂಡಿದ್ನಲ್ವ, ವೀಕ್ಲಿ ಒನ್ಸ್ ಹಾಕೋಣ ಅಷ್ಟೇ ಸಾಕದು ಅಂದ್ಬಿಟ್ಟು ಇವತ್ತು ನಾನು ಆನಿಯನು ಮತ್ತು ಅಲೋವೆರಾ, ಇದಕ್ಕೆ ನಾನು ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊತಾಯಿನಿ. ಇವಾಗ ಬರೀ ಆಯಿಲ್ ಹಚ್ಚೋದಕ್ಕಿಂತ ಇದಕ್ಕೆ ಕೊಕೊನಟ್ ಆಯಿಲ್ ಜೊತೆಗೆ ಅಲೋವೆರಾ ಮತ್ತು ಆನಿಯನ್ ಹಾಕೊಳೋದ್ರಿಂದ ಹೇರ್ ಗ್ರೋತ್ಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರಲ್ವ, ಟ್ರೈ ಮಾಡೋಣ ಅಂತ ನಾನು ಕೂಡ ಟ್ರೈ ಮಾಡಿದೆ. ಯೂಶ್ವಲಿ ನಾನು ಹೇರ್ ಪ್ಯಾಕ್ ಅಂತ ಬಂದಾಗ ಮೆಂತ್ಯ, ಕರಿಬೇವು, ಮೊಸರು ಈ ಥರ ಅಪ್ಲೈ ಮಾಡ್ಕೊತೀನಲ್ವ. ಇವತ್ತು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಜೊತೆಗೆ ಮಾತ್ರ ನಾನು ಅಪ್ಲೈ ಮಾಡ್ಕೊತಾಯಿನಿ. ಬಟ್ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಇನ್ನು ಸ್ನಾನ ಮಾಡೋದಕ್ಕಿಂತ ಮುಂಚೆ 1 ಅವರ್ ಬ್ಯಾಕ್ ನಾನು ಅಪ್ಲೈ ಮಾಡ್ಕೊತೀನಿ. ಜಸ್ಟ್ 1 ಅವರ್ ಅಥವಾ 1.5 ಅವರ್ ಅಷ್ಟೇ ನಾನು ಬಿಡೋದು. ಇಷ್ಟೊತ್ತು ಹಚ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡೋಣ ಅಂತ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಹೆಡ್ ಬಾತ್ ಮಾಡೋದ್ರಿಂದ ಫೇಸ್ಗೆ ಮತ್ತು ಕೈಗೆಲ್ಲ ನಾನು ಸ್ವಲ್ಪ ಆಯಿಲ್ ಕೂಡ ಮಸಾಜ್ ಮಾಡ್ಕೊತೀನಿ. ಯಾಕೆ ಅಂದರೆ ಇವಾಗ ನಮ್ಮ ಸ್ಕಿನ್ನೆಲ್ಲ ತುಂಬಾ ಹೊಡೆಯುತ್ತಲ್ವ ಚಳಿಗಾಲದಲ್ಲಿ. ಕೊಕೊನಟ್ ಆಯಿಲ್ ಅಂತೂ ತುಂಬಾ ಯೂಸ್ ಆಗುತ್ತೆ ನಮ್ಮ ಹೇರ್ಗೆ, ಸ್ಕಿನ್ಗೆಲ್ಲ. ಹಾಗಾಗಿ ನಾನು ಯಾವತ್ತೇ ಆಗಲಿ ಹೆಡ್ ಬಾತ್ ಮಾಡ್ತಾಯಿನಿ ಅಂತಂದರೆ ಹೇರ್ಗೆ ಆಯಿಲು ಮತ್ತು ಹಾಗೆ ನನ್ನ ಫೇಸ್ಗೆ ಮತ್ತು ಕೈ ಕಾಲಿಗೆಲ್ಲ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಮಾಯ್ಶ್ಚರೈಸ್ ಆಗಿ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಕ್ಕಳು ಕೂಡ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ನೀಟಾಗಿ ಆಯಿಲೆಲ್ಲ ಮಸಾಜ್ ಮಾಡ್ತಾಯಿನಿ ಅಪ್ಲೈ ಮಾಡಿ. ಅವಳಿಗೆ ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಏನಾದ್ರು ಜಡೆ ಹಾಕೋಣ ಅಂತ ಆಗ್ತಿದ್ದೆ. ನನ್ನ ಮಗಳದ್ದು ಸ್ವಲ್ಪ ತುಂಬ ಮೋಟ್ ಕೂದಲಲ್ವ, ನನಗೆ ಸಾಗರ್ ಜಡೆ ಅಂತಂದರೆ ತುಂಬ ಇಷ್ಟ. ಸ್ಟೆಪ್ ಜಡೆ ಅಂತ ಕರೀತಾರಲ್ವ, ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಸಾಗರ್ ಜಡೆ ಅಂತ ಇದ್ವಿ. ಅವಳಿಗೆ ಹಾಕೋಣ ಹೇಗೆ ಕಾಣುತ್ತೆ ನೋಡೋಣ, ಸ್ವಲ್ಪ ಉದ್ದ ಇದೆ ಅಲ್ಲ ಇವಾಗ ಒಂಚೂರು ಬಂದಿದ್ದಲ್ಲ ಅಂತ ಅಂದ್ಬಿಟ್ಟು ಹಾಕಿದೆ. ಆಯಿಲ್ ಅಪ್ಲೈ ಮಾಡೋದಕ್ಕೆ ಅಂದರೆ ಆಯಿಲ್ ಅಪ್ಲೈ ಮಾಡಲ್ವಲ್ಲ ಅಂಥ ಟೈಮಲ್ಲಿ ಹಾಕಿದಾಗ ಪುಡಿ ಕೂದಲು ಜಾರು ಬಿಡುತ್ತೆ, ಬರೋದೇ ಇಲ್ಲ. ಈಗ ನೀಟಾಗಿ ಅಪ್ಲೈ ಮಾಡಿದ್ದೀನಲ್ವ ಆಯಿಲೆಲ್ಲ ನೀಟಾಗಿ ಕುತ್ಕೊಳುತ್ತೆ ಅಂತ ಹಾಕಿದೆ. ಪರವಾಗಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಬಂದಿದೆ. ನಾನು ಸ್ವಲ್ಪ ಹಾಕಿ ತುಂಬ ವರ್ಷ ಆಗಿಬಿಟ್ಟಿತ್ತು, ಇವತ್ತೇ ಹಾಕಿದ್ದು. ಕ್ಯೂಟ್ ಅನಿಸ್ತು. ಅವಳಿಗೆ ನನ್ನ ಆಸೆ ನೆರವೇರಿಸ್ಕೊಂಡೆ ಅದನ್ನು ಹಾಕ್ಬಿಟ್ಟು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಯಾವುದಾದ್ರೂ ವೆಕೇಷನ್ಗೆ ಹೋದಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಖಾಲಿಯಾಗಿತ್ತು, ಅದು ಕೂಡ ತೊಗೊಂಡಿದ್ದೆ. ಅದೊಂದು ಸ್ವಲ್ಪ ಬಿಡಿಸಿಟ್ಬೇಡ, ಅದೊಂದು ಕೆಲಸ ಆಗಿಬಿಡುತ್ತೆ. ಇಲ್ಲಾಂದರೆ ಅದನ್ನು ಇಟ್ಟರೆ ಅಲ್ಲೇ ಇರ್ತೀನಿ, ಅದು ಮುಟ್ಟೋಕ್ಕೆ ಆಗೋಲ್ಲ ನಮಗೆ. ಬೇರೆ ಕೆಲಸ ಮಾಡ್ಕೊತಾ ಇರ್ತೀನಿ, ಹಾಗೆ ಮುಗಿಸ್ಬೇಡ ಅಂತ ಅದನ್ನು ಬಿಡಿಸಿ ಬಾಕ್ಸ್ಗೆ ಇಟ್ಕೊಂಡೆ. ನನ್ನ ಮಗಳು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಅವಳಂತೂ ನನಗೆ ಯಾವಾಗಲೂ ಕೂಡ ಹೆಲ್ಪ್ ಮಾಡ್ತಾನೆ ಇರ್ತಾಳೆ ಒಂಚೂರಾದ್ರೂ. ಅದಾದ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಕೂಡ ಬಿಸಿನೀರು ಕೊಡೋದು. ಜಸ್ಟ್ ವಾರ್ಮ್ ವಾಟರು, ನಿಂಬೆಹಣ್ಣು ಹತ್ರ ಎಲ್ಲ ಏನು ಹಾಕ್ಕೊಳಲ್ಲ, ಜಸ್ಟ್ ಬಿಸಿ ಬಿಸಿ ನೀರನ್ನ ಕುಡಿತೀನಿ ಅಷ್ಟೇ. ಮಾರ್ನಿಂಗೇ ಆಲ್ಮೋಸ್ಟ್ ಒಂದು 2 ಗ್ಲಾಸ್ ಅಷ್ಟು ನೀರು ಕುಡಿದಿರ್ತೀನಿ, ತಣ್ಣೀರೇ. ಇವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕುಡಿದು ಅದಾದ ನಂತರ ಸ್ನಾನಕ್ಕೆ ಹೋದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಇದು ಕಸ ಗುಡಿಸೋದು, ಮನೆ ಒರೆಸೋದೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ ಬೇಗನೆ. ಅದೆಲ್ಲ ಆದ ನಂತರ ಈಗ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಬಂದಿದ ತಕ್ಷಣ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ತೀನಿ. ಅಂದರೆ ಲೋಷನ್ ಅಪ್ಲೈ ಮಾಡ್ತೀನಿ ನಾನು ಕೈ ಕಾಲಿಗೆಲ್ಲ. ತುಂಬಾ ಡ್ರೈ ಅನಿಸ್ಬಿಡುತ್ತೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ, ಒಂಥರ ಉರಿ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಮಿಸ್ ಮಾಡದೆ ಆಗ್ತೀನಿ. ಆ್ಯಕ್ಚುಲಿ ಈ ವಿಂಟರ್ ಸೀಸನ್ ಅನ್ನೋದಕ್ಕಿಂತ ಈ ಚಳಿಗಾಲದಲ್ಲಿ ಈ ರೀತಿ ಅಪ್ಲೈ ಮಾಡಲೇಬೇಕು, ಇಲ್ಲ ನನ್ನ ಕೈಲಾಗಲ್ಲ. ಆ್ಯಕ್ಚುಲಿ ನಾನು ಬೇರೆ ಸೀಸನಲ್ಲೆಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ, ಯಾವ ಕ್ರೀಮು ಬೇಡ ಏನೂ ಬೇಡ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀನಿ. ಬಟ್ ಈ ಚಳಿಗಾಲ ಅನ್ನೋದಂತೂ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋಲ್ಲ. ಅದೇ ನಮಗೆ ನೆನಪಿಸುತ್ತೆ ಲೋಷನ್ ಹಚ್ಕೊ, ಮಾಯ್ಶ್ಚರೈಸರ್ ಹಚ್ಕೊ ಅಂತ ಅಂದ್ಬಿಟ್ಟು. ಆ ಥರ ಸ್ಕಿನ್ನೆಲ್ಲ ಡ್ರೈ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು
ಕೈಕಾಲಿಗೆ ಲೋಷನ್ನು ಮತ್ತು ಫೇಸ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತು ಲಿಪ್ ಬಾಮ್ ಇಷ್ಟೇ ನಾನು ಮಾಡ್ಕೊಳೋದು. ಸ್ಕಿನ್ ಕೇರು ಮತ್ತು ಹಾಗೆ ಮೇಕಪ್ ಎಲ್ಲ ನಂದು ಇಷ್ಟೇ. ನನ್ನ ಮನೇಲಿದ್ದರೆ ಏನೂ ಮಾಡ್ಕೊಳಲ್ಲ. ಆ್ಯಕ್ಚುಲಿ ಔಟ್ಸೈಡ್ ಹೋದ್ರೂ ಕೂಡ ಇಷ್ಟೇ ಇರುತ್ತೆ. ಜಸ್ಟ್ ಕಾಜಲು ಲಿಪ್ಸ್ಟಿಕ್ ಅಷ್ಟೇ ಎಕ್ಸ್ಟ್ರಾ ಏನಾದರೂ ಔಟ್ಸೈಡ್ ಹೋಗ್ತಾಯಿದ್ದೀವಿ ಅಂತಂದರೆ. ಅದು ಬಿಟ್ಟರೆ ಮೇಕಪ್ ಅಂತೂ ಇಲ್ಲವೇ ಇಲ್ಲ ಬಿಡಿ, ಇಷ್ಟೇ ನಾನು ಮಾಡ್ಕೊಳೋದು. ಮನೇಲಿದ್ದರೆ ಈ ರೀತಿ ಸ್ಕಿನ್ ಕೇರ್ ಮಾಡಿಕೊಂಡು ನೆಕ್ಸ್ಟು ಪೂಜೆ ಮಾಡೋಣ ಅಂತ ಬಂದ್ವಿ. ನನ್ನ ಮಗಳದು ಸ್ನಾನ ಆಗಿತ್ತಲ್ವ, ಅವಳು ಹೂವೆಲ್ಲ ತೆಗಿತಾ ಇದ್ಲು. ಇಬ್ಬರು ಜೊತೆಗೆ ಹೂವೆಲ್ಲ ತೆಗೆದಿಟ್ಟು ನೀಟಾಗಿ ದೇವ್ರ ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಕ್ಕಿ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀವಿ. ಇಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿದ್ರಲ್ವ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಇದ್ದಾಗಿಂದ ಪೂಜೆ ಮಾಡೋವರೆಗೂ ಕೂಡ ನನ್ನ ರೊಟೀನ್ ಅನ್ನೋದು ನೀವು ನೋಡಿದ್ದೀರ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು. ಯೂಶ್ವಲಿ ನಿಮ್ಮೆಲ್ಲ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಂದು ಅಂತಲೂ ಹೇಳ್ಬೋದು. ಬಟ್ ಅದು ಒಂದು ವಿಡಿಯೋ ಮಾಡೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಅದು ನೋಡೋದಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಇಷ್ಟು ವೀಡಿಯೋಸ್ ಮಾಡಿದ್ರು ಕೂಡ ನಾನು ಕೂಡ ತುಂಬ ವೀಡಿಯೋಸ್ ನೋಡ್ತೀನಿ, ಒಂಥರ ಮೋಟಿವೇಶನ್ ಸಿಗುತ್ತೆ. ಮಾರ್ನಿಂಗ್ ರೂಟೀನ್ ಅನ್ನೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಮಾರ್ನಿಂಗ್ ರೂಟೀನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಸಿಂಪಲಾಗಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.